ಪೂಜೆಯನ್ನು ಮಾಡ್ತಾ ಇರುವಾಗ, ಸಂಧ್ಯಾವಂದನೆ ಮಾಡ್ತಾ ಇರುವಾಗ ಅಥವಾ ಬೇರೆ ಕರ್ಮಗಳನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹಿರಿಯರು ಹೇಳ್ತಾರೆ, ಕಚ್ಚೆಯನ್ನು ಉಟ್ಟುಕೊಳ್ಳ್ರಿ, ಕಚ್ಚೆಯನ್ನು ಉಟ್ಟುಕೊಂಡೇ ಪೂಜೆಯನ್ನು ಮಾಡ್ರಿ, ಪುನಸ್ಕಾರ ಮಾಡ್ರಿ ಅಂತ ಹೇಳ್ತಾರೆ. ಅವರು ಪ್ರಶ್ನೆ ಏನು ಕೇಳಿದ್ದಾರೆ ಅಂತಂದ್ರೆ, ಕಚ್ಚೆ ಯಾಕೆ ಉಟ್ಟುಕೊಳ್ಳಬೇಕು, ಈ ವಿಷಯದಲ್ಲಿ ಏನಾದರೂ ಪ್ರಮಾಣ ಇದೆಯಾ, ಕೇವಲ ಪಂಚೆಯನ್ನು ಅಡ್ಡ ಹೀಗೆ ಸುತ್ತುಕೊಂಡು ಕರ್ಮಗಳನ್ನು ಮಾಡಬಹುದಲ್ಲ ಅಂತ ಪ್ರಶ್ನೆ. ಅದಕ್ಕೆ ಈ ರೀತಿಯಾಗಿ ಉತ್ತರವನ್ನು ನಾವು ತಿಳಿಯಬೇಕು. ಭೃಗುಋಷಿಗಳು ಈ ಮಾತನ್ನು ಹೇಳ್ತಾರೆ, ವಿವಸ್ತ್ರೋ ನೋತ್ತರೀಯಶ್ಚ ನಗ್ನಶ್ಚ ಅಕಚ್ಛ ಏವಚ ಶ್ರೌತಂ ಸ್ಮಾರ್ತಂ ತಥಾ ಕರ್ಮ ನ ಕುರ್ಯಾತ್ ಸರ್ವದೈವಹಿ ಅಂತ ಹೇಳಿದ್ದಾರೆ. ಅಂದ್ರೆ ಬಟ್ಟೆಯನ್ನು ಧರಿಸದೆ ಕರ್ಮವನ್ನು ಮಾಡಬಾರದು, ಉತ್ತರೀಯವಿಲ್ಲದೆ ಕರ್ಮವನ್ನು ಮಾಡುವಂತೆ ಇಲ್ಲ, ಹಾಗೆಯೇ ನಗ್ನವಾಗಿ ಯಾವುದೇ ರೀತಿಯಾಗಿರತಕ್ಕಂತಹ ಕರ್ಮವನ್ನು ಮಾಡುವಂತೆ ಇಲ್ಲ, ಕಚ್ಚೆ ಇಲ್ಲದೆ ಕೂಡ ನಾವು ಕರ್ಮವನ್ನು ಮಾಡುವಂತೆ ಇಲ್ಲ. ಆದ್ದರಿಂದ ಅವಶ್ಯವಾಗಿ ಕಚ್ಚೆಯನ್ನು ಧಾರಣೆ ಮಾಡಿಕೊಂಡೇ ನಾವು ಕರ್ಮವನ್ನು ಮಾಡಬೇಕು. ಅದು ಸ್ತ್ರೀಯರಿರಬಹುದು, ಪುರುಷರಿರಬಹುದು. ಆದರೆ ಕರ್ಮವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕಚ್ಚೆಯನ್ನು ಉಟ್ಟುಕೊಂಡೇ ಮಾಡ್ತಕ್ಕದ್ದು ಎಂಬುದಾಗಿ ಇದೇ ಪ್ರಮಾಣ. ಆದ್ದರಿಂದಲೇನೆ ಹಿಂದಿನ ಎಲ್ಲ ಹಿರಿಯರು ಕೂಡ ಹಾಗೆ ಹೇಳ್ತಾ ಬಂದಿದ್ದಾರೆ.